ನಮಸ್ಕಾರ. ನಾಳೆ ಪೌರ್ಣಮಿ. ಈ ಚೈತ್ರ ಮಾಸದಲ್ಲಿ ಬರುವಂತಹ ಪೌರ್ಣಮಿಯ ದಿವಸದಂದು ನಾವು ಈ ಹನುಮನ ವ್ರತವನ್ನು ಆಚರಣೆ ಮಾಡ್ತೀವಿ. ನಾಳೆ ಹನುಮ ಜಯಂತಿ ಅಲ್ಲ, ಹನುಮದ್ ವ್ರತ. ಹನುಮನ ಜಯಂತಿಗೆ ಮತ್ತು ಹನುಮನ ವ್ರತಕ್ಕೆ ವ್ಯತ್ಯಾಸ ಇದೆ. ಈ ನಾಳೆ ಬರುವಂತಹ ಪೌರ್ಣಮಿ ಅತ್ಯಂತ ಶಕ್ತಿಶಾಲಿಯಾದಂತಹ ಪೌರ್ಣಮಿ. ನಾಳೆ ನೀವು ಯಾವುದೇ ವ್ರತ ಪೂಜೆಗಳನ್ನ ಮಾಡಿದ್ರೆ ಮಾಮೂಲಿ ದಿನಗಳಲ್ಲಿ ಮಾಡೋದಕ್ಕಿಂತ 10ರಷ್ಟು ಫಲವನ್ನು ನಿಮಗೆ ತಂದುಕೊಡುತ್ತೆ. ನಾಳೆ ಹನುಮನ ವ್ರತವನ್ನು ಆಚರಣೆ ಮಾಡಬೇಕು ಅನ್ನುವಂತಹ ಇಚ್ಛೆ ಇರೋರು ಈ ರೀತಿಯಾಗಿ ಪೂಜೆಯನ್ನು ವ್ರತವನ್ನು ಮಾಡಿ ನಿಮ್ಮ ಇಚ್ಛೆಗಳು ಏನಂತ ಕೇಳಿಕೊಂಡು ನಾಳೆ ಸಂಕಲ್ಪ ಮಾಡ್ಕೊಂಡು ಪೂಜೆ ಮಾಡ್ತೀರಾ, ಖಂಡಿತ ಅದು ಈಡೇರುತ್ತೆ. ನಮ್ಮ ಯಾವುದಾದ್ರೂ ಕಾಮನೆಗಳು ಪೂರ್ಣಗೊಳ್ಳಬೇಕು ಅನ್ನುವಂತಹ ಆಸೆ ಇರೋರು ಪ್ರಾತಃ ಕಾಲದಲ್ಲಿಯೇ ಎದ್ದು ನಾಳೆ ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಯನ್ನು ಹಾಕೋಬೇಕು. ಆಂಜನೇಯ ಸ್ವಾಮಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಮೊದಲು ನಾವು ಮನಸ್ಸಿನಲ್ಲಿ ಶ್ರೀರಾಮನನ್ನು ಸ್ಮರಿಸಬೇಕು. ಯಾವುದೇ ವ್ರತ ಹಿಡಿಯೋದಕ್ಕಿಂತ ಮುಂಚೆ ನಮ್ಮ ಕಷ್ಟಗಳೇನಿರುತ್ತೆ ಅಥವಾ ನಮ್ಮ ಆಸೆ ಏನು ಈಡೇರಬೇಕು ಅನ್ನೋದನ್ನು 4 ಅಕ್ಷತೆ, ಒಂದು ಹೂ ತೊಗೊಂಡು ಅದನ್ನು ಸ್ವಾಮಿಯಲ್ಲಿ ಕೇಳ್ಕೋಬೇಕು. ಮೊದಲು ನನಗೆ ಇಂಥ ಕಷ್ಟ ಇದೆ, ಇದನ್ನೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ನಾನು ಈ ವ್ರತವನ್ನು ಆಚರಣೆ ಮಾಡ್ತಿದ್ದೇನಪ್ಪ ಅಂತ ಹೇಳಿ ಕೈ ಮುಕ್ಕೊಂಡು ಆ ಹೂ ಅಕ್ಷತೆಯನ್ನು ಸ್ವಾಮಿ ಬಳಿ ಹಾಕಿ, ನಂತರ ನಿಮ್ಮ ಮನೆಯಲ್ಲಿ ಆಂಜನೇಯ ಸ್ವಾಮಿ ಚಿತ್ರಪಟ ಇದ್ದರೆ ಆ ಫೋಟೋವನ್ನು ಕ್ಲೀನಾಗಿ ಒರೆಸಿ ನಾಳೆ 9 ಕುಂಕುಮದ ಬೊಟ್ಟನ್ನು ಹಚ್ಚಬೇಕು ಸ್ವಾಮಿಗೆ. ನಂತರ 11 ಎಳೆ ಗೆಜ್ಜೆ ವಸ್ತ್ರವನ್ನು ಹಾಕಿ ತುಳಸಿನೂ ಸೇರಿದಂತೆ 5 ಬಗೆಯ ಹೂವನ್ನು ಸ್ವಾಮಿಗೆ ಹಾಕಬೇಕು. 5 ಬತ್ತಿಗಳನ್ನ ನಾವು ಸುತ್ತ ಹಾಕಿ ದೀಪ ಹಚ್ಚಬೇಕು ನಾಳೆ. ಅಂದರೆ ದೀಪಾಲೆ ಕಂಬ ಅಂತ ಏನು ಹೇಳ್ತೀವಿ, ಅದಕ್ಕೆ ಒಂದು ದೀಪಕ್ಕೆ ಸುತ್ತ 5 ಬತ್ತಿ, ಒಂದೊಂದು ಕಡೆ 2 ಬತ್ತಿನ ಸೇರಿಸ್ಬಿಟ್ಟು ಜೊತೆ ಮಾಡಿ 5 ಕಡೆ ನಾವು ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಿ ಏನಾದರೂ ಸಿಹಿಯನ್ನು ನಾಳೆ ನೈವೇದ್ಯವಾಗಿ ಸ್ವಾಮಿಗೆ ತೋರಿಸ್ಬೇಕು. ಸ್ವಾಮಿಗೆ ಬಾಳೆಹಣ್ಣಿನ ರಸಾಯನ, ಅದಕ್ಕೆ ಜೇನುತುಪ್ಪವನ್ನು ಬೆರೆಸಿ ಬಾಳೆಹಣ್ಣಿನ ರಸಾಯನ ಮಾಡಿಡ್ಬೋದು, ಅಥವಾ ಕಡಲೆಬೇಳೆ ಪಾಯಸ ಅಥವಾ ಕಡಲೆಬೇಳೆ ಮತ್ತು ಬೆಲ್ಲ ಕೊಬ್ಬರಿ ಸೇರಿಸಿ ಹಯಗ್ರೀವ ಅಂತ ಹೇಳಿ ಮಾಡ್ತಾರೆ ಅದು, ಅಥವಾ ಒಬ್ಬಟ್ಟು. ಇದೆಲ್ಲ ಆಂಜನೇಯ ಸ್ವಾಮಿಗೆ ಪ್ರಿಯವಾದಂತಹ ನೈವೇದ್ಯಗಳು. ಇದನ್ನು ನೀವು ಮಾಡಿಡ್ಬೋದು. ಅಥವಾ ಇದು ಸಾಧ್ಯ ಆಗದೆ ಹೋದಲ್ಲಿ ನಿಮಗೆ ಯಥಾಶಕ್ತಿ ಏನು ನೈವೇದ್ಯ ನಿಮ್ಮ ಕೈಲಾಗುತ್ತೆ ಅದನ್ನು ಮಾಡಿ ಸ್ವಾಮಿಗೆ ನೈವೇದ್ಯ ತೋರಿಸಿ. ನಾಳೆ ಒಂದು ಕೈಗೆ ನೀವು ವರಮಹಾಲಕ್ಷ್ಮಿ ಹಬ್ಬದ ಟೈಮ್ನಲ್ಲೆಲ್ಲ ದಾರವನ್ನು ಕಟ್ಕೋತಿರಲ್ವ, ಆ ರೀತಿ ನಾಳೆ ಒಂದು ದಾರವನ್ನು ರೆಡಿ ಮಾಡ್ಕೋಬೇಕು. ಒಂದು ಹೂ ಇಟ್ಕೊಂಡು ಅದಕ್ಕೆ 9 ಎಳೆ ದಾರವನ್ನು ಸೇರಿಸಿ ಕಟ್ಟಿ ಇಟ್ಕೋಬೇಕು. ಅದನ್ನು ನೀವು ಇಷ್ಟು ಪೂಜೆ ಅಂದರೆ ನೀವು ನೈವೇದ್ಯ ತೋರಿಸೋವರೆಗೂ ಪೂಜೆ ಎಲ್ಲ ಮಾಡಿದ್ದಾದಮೇಲೆ ಮನೆಯ ಹಿರಿಯರ ಹತ್ರ ಅಥವಾ ಹೆಂಗಸರು ಈ ವ್ರತ ಹಿಡಿದಿದ್ರೆ ನಿಮ್ಮ ಗಂಡನಿಂದ ಕೈಗೆ ಕಟ್ಟಿಸ್ಕೊಳ್ಳಿ. ಕೊನೆಗೆ ಬಾಳೆಹಣ್ಣನ್ನು ನೈವೇದ್ಯ ತೋರಿಸಿ ಮತ್ತು ಒಂದು ಕಾಯಿಯನ್ನು ಒಡೆದು ಸ್ವಾಮಿಗೆ ಅಷ್ಟೋತ್ತರವನ್ನು ಹೇಳಿಕೊಂಡು ಕರ್ಪೂರದಿಂದ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಸಮಾಪ್ತಿ ಮಾಡಿಕೊಡಿ. ನೀವು ಕೈಗೆ ಕಟ್ಕೊಂಡಂತಹ ದಾರ ಏನಿರುತ್ತೆ ಸಂಜೆವರೆಗೂ ಈ ದಾರನ ಬಿಚ್ಚೋದಾಗಲಿ ತೆಗೆಯೋದಾಗಲಿ ಮಾಡಿಕೊಡ್ದು. ಸಂಜೆ ಯಾವುದಾದ್ರೂ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಸ್ವಾಮಿ ದರ್ಶನವನ್ನು ಮಾಡಿ ನಿಮ್ಮ ಕೈಯಲ್ಲಿ ಏನು ದಾರ ಇರುತ್ತಲ್ವ, ನಿಮ್ಮ ಕಷ್ಟ ಎಲ್ಲ ಏನೇನು ಕಳಿಬೇಕು ಅಂತೆಲ್ಲ ಕೇಳಿಕೊಂಡು ಆ ದಾರವನ್ನು ಬಿಚ್ಚಿಬಿಟ್ಟು ಅಲ್ಲಿ ಸ್ವಾಮಿ ದೇವಸ್ಥಾನದ ಹತ್ರ ಅರಳಿ ಮರ ಇದ್ದರೆ ಆ ಅರಳಿ ಮರದ ಬಳಿ ಆ ದಾರವನ್ನು ನೀವು ಹಾಕ್ಬಿಟ್ಟು ಬನ್ನಿ. ಏನಂತ ಕೇಳಿಕೊಂಡು ನೀವು ಈ ಪೂಜೆಯನ್ನು ಮಾಡಿರ್ತೀರ, ಅತಿ ಶೀಘ್ರದಲ್ಲಿ ಆ ಸಂಕಲ್ಪ ಸ್ವಾಮಿ ನೆರವೇರಿಸ್ಕೊಡ್ತಾರೆ. ಜೈ ಶ್ರೀರಾಮ್.